ಬೆಳಗಾವಿ ರೈತರ ನಿದ್ದೆಗೆಡಿಸಿ ಬಳ್ಳಾರಿ ನಾಲಾ ಅವಾಂತರ. ಮಳೆಗಾಲದಲ್ಲಿ ಸಾವಿರಾರು ಎಕರೆ ಭತ್ತ ಬೆಳೆ ಹಾನಿ. ದಶಕಗಳಿಂದ ಬಳ್ಳಾರಿ ನಾಲಾ ಹೂಳೆತ್ತುವಂತ ಕಾರ್ಯಕ್ಕೆ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಹೂಳು ತುಂಬಿಕೊಂಡಿದ್ರಿಂದ ಮುಚ್ಚಿ ಹೋಗಿರುವಂತ ನಾಲಾ, ಬೇಸಿಗೆಯಲ್ಲಿ ಅಂತರ್ಜಲ ಕಲುಷಿತಗೊಳಿಸುವಂತ ನಾಲಾ. ಬೆಳಗಾವಿಯ 12ಕ್ಕೂ ಅಧಿಕ ಗ್ರಾಮದ ರೈತರ ನಿದ್ದೆಗೆಡಿಸಿದೆ ಈ ನಾಲಾ. ದಶಕಗಳಿಂದ ರೈತರ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳು. ದಶಕಗಳಿಂದ ಬಳ್ಳಾರಿ ನಾಲಾ ಹೂಳೆತ್ತುವಂಥ ಕಾರ್ಯಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೂಳು ತುಂಬಿಕೊಂಡಿರೋದ್ರಿಂದ ನಾಲಾನೇ ಮುಚ್ಚೋಗಿದೆ. ಅಲ್ಲಿನ ದೃಶ್ಯ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರದೊಂದು ಸಿಚುವೇಶನ್ಸ್ ಇದೆ ಅಂತ. ಬೇಸಿಗೆಯಲ್ಲಿ ಅಂತರ್ಜಲ ಕಲುಷಿತಗೊಳ್ತಾ ಇರುವಂಥದ್ದು ನಾಲಾ. 12ಕ್ಕೂ ಅಧಿಕ ಗ್ರಾಮದ ರೈತರ ನಿದ್ದೆಗೆಡಿಸಿಬಿಟ್ಟಿದೆ ಇದೊಂದು ವಿಚಾರ. ಇದೀಗ ಆದಷ್ಟು ಬೇಗ ಇದನ್ನೆಲ್ಲ ಸರಿಪಡಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬಂದು ವಾಕ್ ಥ್ರೋ ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಆಡಳಿತ ವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳು ರೈತರ ವಿಚಾರದಲ್ಲಿ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಅನ್ನೋದಕ್ಕೆ ಬೆಳಗಾವಿ ನಗರ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಬಳ್ಳಾರಿ ನಾಲಾವೇ ಇದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಬೆಳಗಾವಿಯ ಬಳ್ಳಾರಿ ನಾಲ ಏನಿದೆ ನಾನು ತೋರಿಸ್ತಾ ಇದ್ದೀನಿ. ಬೆಳಗಾವಿ ಬಳ್ಳಾರಿ ನಾಲ ಒಂದು ಕಾಲದಲ್ಲಿ ಇಲ್ಲಿ ಜನರು ಈ ನೀರನ್ನು ಕುಡಿದು ಬೆಳೆದಂಥ ಸಂದರ್ಭಗಳಿದ್ದಾವೆ. ಇಲ್ಲಿ ನೀರನ್ನು ಏನು ಜಾನುವಾರುಗಳಿಗಾಗಿ ಇಲ್ಲಿ ತೆಗೆದುಕೊಂಡು ಬರ್ತಾಯಿದ್ರು. ಆದರೆ ಇವತ್ತು ಅದೇ ಬಳ್ಳಾರಿ ನಾಲ ನನಗೆ ತೋರಿಸ್ತಾ ಇರ್ತಕ್ಕಂಥದ್ದು ಚರಂಡಿ ನೀರಾಗಿ ಪರಿವರ್ತನೆ ಆಗಿದೆ. ಇಡೀ ಒಂದು ಬಳ್ಳಾರಿ ನಾಲ ಏನಿದೆ ಬೆಳಗಾವಿ ತಾಲೂಕಿನಲ್ಲಿ ಏನು ಇರ್ತಕ್ಕಂಥ ಬಳ್ಳಾರಿ ನಾಲ ಇದು ಹೋಗಿ ಗೋಕಾಕ್ನಲ್ಲಿರ್ತಕ್ಕಂಥ ಏನು ಘಟಪ್ರಭಾ ನದಿಗೆ ಸೇರಿಕೊಳ್ಳುತ್ತೆ. ಈಗ ಇಡೀ ಬಳ್ಳಾರಿ ನಾಲ ಯಾವ ರೀತಿ ಸಂಪೂರ್ಣವಾಗಿ ಚರಂಡಿ ನೀರಾಗಿದೆ, ಜೊತೆಗೆ ಬಳ್ಳಾರಿ ನಾಲವನ್ನು ಹೂಳೆತ್ತುವಂಥ ಕೆಲಸ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಬಳ್ಳಾರಿ ನಾಲ ಹೂಳೆತ್ತದೆ ಇರ್ತಕ್ಕಂಥ ಹಿನ್ನೆಲೆ ನಾನು ತೋರಿಸಿ ಯಾವ ರೀತಿ ಒಂದು ಇಡೀ ಒಂದು ನಾಲವೇ ಸಂಪೂರ್ಣವಾಗಿ ಏನು ಹೂಳೆತ್ತದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಏನಿದೆ ತನ್ನ ವ್ಯಾಪ್ತಿಗಿಂತ ಮೇಲ್ಭಾಗ ಬಂದಿರತಕ್ಕಂಥದ್ದು. ಇದರಿಂದ ಮಳೆಗಾಲದ ಸಂದರ್ಭದಲ್ಲಿ ಒಂದು ರೀತಿಯ ಸಮಸ್ಯೆ ಉಂಟು ಮಾಡಿದರೆ ಬೇಸಿಗೆ ಸಂದರ್ಭದಲ್ಲಿ ಮತ್ತೊಂದು ರೀತಿಯ ಸಮಸ್ಯೆಗೆ ಅದು ಎಡೆ ಮಾಡಿಕೊಡ್ತಾ ಇದೆ. ಯಾಕಂದರೆ ಮಳೆಗಾಲದ ಸಂದರ್ಭದಲ್ಲಿ ಏನಂದರೆ ಇದೇ ಬಳ್ಳಾರಿ ನಾಲ ಉಕ್ಕಿ ಹರಿಯುತ್ತೆ, ತನ್ನ ಒಡಲನ್ನು ಮೀರಿ ಹರಿಯೋದ್ರಿಂದ ಏನು ಬೆಳಗಾವಿ ತಾಲೂಕಿನ ಏನು ಎಳ್ಳೂರಿಂದ ಹಿಡಿದುಕೊಂಡು ಸಂಪೂರ್ಣವಾಗಿ ಕಲ್ಕಾಂಬವರೆಗೆ ಬರ್ತಕ್ಕಂಥ ಏನು 12 ಹಳ್ಳಿಗಳೇನು ಬರ್ತವೆ, 12 ಹಳ್ಳಿಗಳಲ್ಲಿ ಸಂಪೂರ್ಣವಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನಿನಲ್ಲಿ ಈ ಒಂದು ಬಳ್ಳಾರಿ ನಾಲ ನೀರು ನಿಂತು ಇಡೀ ಒಂದು ಬೆಳೆ ಹಾನಿಯಾಗುವಂಥದ್ದು. ಮತ್ತು ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿ ಸ್ಥಳೀಯ ರೈತರಿದ್ದಾರೆ. ಸರ್, ಏನು ಬಳ್ಳಾರಿ ನಾಲ ಯಾವಾಗಿಂದ ನೋಡ್ತಾ ಇದ್ದೀರಿ ನೀವು? ಸರ್ ನೋಡ್ರಿ, ನಾನು ಸಣ್ಣವಿರುತ್ತಾಗ ಈಗ ಬಳ್ಳಾರಿ ನಾಲ ನೋಡ್ತಾ ಇದ್ದೀನಿ. ಆ ಬಳ್ಳಾರಿ ನಾಲದ ನಾನು ನೀರು ಕುಡಿದ್ದೀನಿ ರೀ. 12 ತಿಂಗಳೂ ನೀರು ಬರ್ತಿತ್ತು ರೀ ಫಸ್ಟ್ ಕ್ಲಾಸ್. ಮತ್ತು ನಾನೇ ನೀರು ಕುಡಿದ್ದೇನೆ ರೀ. ಮತ್ತು ನಮ್ಮ ದನಗಳೂ ಹೊಲದಾಗ ಹೋಗೋದ್ನಾಗ ಇಲ್ಲಿಂದ ನೀರು ಕುಡಿದ್ರೆ ಬೇರೆ ನೀರೇ ಕುಡಿತಿರಾಕಿಲ್ಲ, ಇಲ್ಲೇ ಬಂದು ನೀರು ಕುಡಿತಿದ್ದು. ಆದ್ರೆ ಈಗ ಏನಾಗೈತೆ ರೀ, ಕೆಲವು 10-15 ವರ್ಷದಿಂದ ಈ ಬಳ್ಳಾರಿ ನಾಲ ಪೈಲಾ ಪವಿತ್ರ ಗಂಗಾ ಐತೆ ರೀ, ಇದು ಗಟರ್ ಗಂಗಾ ಆಗೈತಿ. ಅದು ನಾವು ಪದೇ ಇಲ್ಲಿ ಜನಪ್ರತಿನಿಧಿಗಳಿಗೆ ಯಾವುದೇ ಸರ್ಕಾರಗಳಿಗೆ ನಾವು ಹೇಳಿದ್ದೇವೆ, ಎಲ್ಲ ಸರ್ಕಾರಗಳಿಗೆ ನಾವು ಹೇಳಿದ್ರು ಕೂಡ ಗಮನ ಕೊಡ್ತಾ ಇಲ್ಲ. ನಾವು ಮನವಿ ಕೊಟ್ಟಿದ್ದೆವು, ಪ್ರತ್ಯಕ್ಷ ಹೋರಾಟ ಕೂಡ ಮಾಡಿದೆವು, ಆದರೂ ಕೂಡ ಯಾರೂ ಈ ಕಡೆ ಗಮನ ಕೊಡ್ತಾ ಇಲ್ಲ. ಯಾಕಂದ್ರೆ ನೋಡ್ರಿ, ಇಲ್ಲೇ ನಾನು ಅನ್ನತೇನು ಸರ್ಕಾರ ನಮ್ಮ ರೈತರಿಗೆ ಮಣ್ಣಾಗ ಹಾಕೋದನ್ನೇ ವಿಚಾರ ಮಾಡಿದ್ದೀನಿ. ನಾನು ವಿಚಾರ ಮಾಡತೈತೆ ಕೆಲವು ದಿನಗಳಲ್ಲಿ ನೋಡ್ರಿ, ಇದ್ರಾಗ ಹೊಳ್ಳಿ ಮತ್ತು ರಾಡಿ ತೆಗಿರಿ ಅಂತ ಕೇಸಿ ಪದೇ ನೋಡ್ರಿ ನಾವು ಕಾಲು ಮುಗಿತೇವ, ಖರೆ ನಮ್ಗೆ ಬೆಳ್ಳಾರಿ ನಾಲ ಹಸನ್ ಮಾಡಿ ಕೊಡ್ರಿ ಅಂತ ಹೇಳ್ತಿದ್ದೀವಿ. ಅದು ಯಾರೂ ಗಮನ ಕೊಡ್ತಾ ಇಲ್ಲ. ಇನ್ನೂ ಕೆಲವು ದಿನಗಳಲ್ಲಿ ಇದು ಬಳ್ಳಾರಿ ನಾಲ ಏನಾಗ್ತೈತಿ ರೀ, ಇದು ಮ್ಯಾಲೆ ಬರ್ತೈತಿ, ಮುಚ್ಚಿ ಬರ್ತೈತಿ. ಮತ್ತು ಇದಕ್ಕೆ ಹೊಲ ಐತ್ರಿ ನಮಗೆ ಕೃಷಿ ಭೂಮಿ, ಅದು ಬಳ್ಳಾರಿ ನಾಲ ಆಗ್ತೈತಿ. ಸೊ ಇದು ಏನಂದರೆ ಇಲ್ಲಿ ಸ್ಥಳೀಯ ಇರ್ತಕ್ಕಂಥ ರೈತರಾದಂಥ ಏನು ರಾಜು ಮರು ಹೇಳುವಂಥ ಮತ್ತು ಅಂದರೆ ಪ್ರಮುಖವಾಗಿ ಮಳೆಗಾಲದ ಸಂದರ್ಭದಲ್ಲಿ ತನ್ನ ಈ ಹೂಳೆತ್ತದ ಕಾರಣಕ್ಕಾಗಿ ತನ್ನ ಒಡಲನ್ನು ಮೀರಿ ಏನು ಸಾವಿರಾರು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಜಮೀನಿಗೆ ನುಗ್ಗುತ್ತೆ. ಆದ್ದರಿಂದ ಭತ್ತವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಮಗೆ ಏನು ಚರ್ಮ ರೋಗದ ಕಾಯಿಲೆಗಳಾಗಿರ್ಬೋದು, ಅದರ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆ ಅವಕಾಶ ಆಗ್ತಾ ಇದೆ. ಹಾಗಾಗಿ ಏನು ಜಿಲ್ಲಾಡಳಿತ ಮತ್ತು ಏನು ಜಿಲ್ಲೆಯ ಜನಪ್ರತಿನಿಧಿ ಎಚ್ಚೆತ್ತುಕೊಳ್ಬೇಕು. ಬಳ್ಳಾರಿ ನಾಲವನ್ನು ಹೂಳೆತ್ತುವ ಕೆಲಸವನ್ನು ಮಾಡಬೇಕು. ಬಳ್ಳಾರಿ ನಾಲಾಗೆ ಏನು ಚರಂಡಿ ನೀರು ಸೇರದಂತೆ ತಡೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗೆ, TV5 ಬೆಳಗಾವಿ.